ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಿಮಗೆ ಚಿಕನ್ ಲೆಗ್ ಪೀಸ್ ಫ್ರೈ ತಂದೂರಿ ಸ್ಟೈಲ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಪ್ಯಾನಲ್ಲಿ ಹೆಂಗೆ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಜ್ಯೂಸಿ ಆ್ಯಂಡ್ ಟೇಸ್ಟಿ ಲೆಗ್ ಫ್ರೈ ತಂದೂರಿ ಸ್ಟೈಲ್. ಇದು ತುಂಬ ಜನರಿಗೆ ಭಾಳ ಇಷ್ಟ ಈ ರೆಸಿಪಿ. ಸೊ ಇದು ಹೆಂಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಸೊ 2 ಲೆಗ್ ಪೀಸ್ ತೊಗೊಂಡಿದ್ದೀನಿ, ಎಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಈ ಲೆಗ್ ಪೀಸ್ಗೆ ಸ್ಟ್ರೈಪ್ಸ್ ಒಂದು ಚಾಕು ತಗೊಂಡು ಈ ಥರ ಲೈನ್ಸ್ ಕಟ್ ಮಾಡ್ಕೋಬೇಕು, ಮಸಾಲ ಎಲ್ಲ ಫಿಲ್ ಮಾಡೋಕ್ಕೆ. ಇದಾದಮೇಲೆ ಈಗ ಮಸಾಲಾನ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಒಂದು ಸಪ್ರೇಟ್ ಪ್ಲೇಟಲ್ಲಿ ಬೌಲಲ್ಲಿ ಮಸಾಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನು. 2 ಲೆಗ್ ಪೀಸ್ ಇದೆ, ಸೊ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆದಮೇಲೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಅಲ್ಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟರ್ಮರಿಕ್ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಬೇಕು. ಟರ್ಮರಿಕ್ ಪೌಡರ್ ಹಾಕೊಂಡ್ಮೇಲೆ 1 ಸ್ಪೂನು ಧನಿಯಾ ಪೌಡರ್. ಅದಾದಮೇಲೆ 1 ಸ್ಪೂನು ಜೀರಾ ಪೌಡರ್. ನೋಡಿ, 1 ಸ್ಪೂನ್ ಜೀರಾ ಪೌಡರ್ ಹಾಕೋಬೇಕು. ಅದಾದಮೇಲೆ ಗರಂ ಮಸಾಲ 1 ಸ್ಪೂನು. ಗರಂ ಮಸಾಲ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ, 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕೊಂಡ್ಮೇಲೆ ಮೊಸರು 2 ಸ್ಪೂನ್ ಮೊಸರು ಹಾಕೋಬೇಕು. ಸೊ ಇಲ್ಲಿ ನಾನು 1 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಮೊಸರು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ 2 ಸ್ಪೂನ್ ಹಾಕ್ಕೊಂಡ್ಬಿಟ್ರೆ ಮತ್ತೆ ತುಂಬ ಲಿಕ್ವಿಡ್ ಥರ ಆಗ್ಬಿಡುತ್ತೆ. ನಮಗೆ ಅಷ್ಟು ಲಿಕ್ವಿಡ್ ಥರ ಬೇಡ, ಸ್ವಲ್ಪ ಪೇಸ್ಟ್ ಥರ ಇರಬೇಕು. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಚಿಕನ್ಗೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ಮಸಾಲಾನ ಫಿಲ್ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿ ಮಸಾಲಾನ ಅಪ್ಲೈ ಮಾಡಿಬಿಟ್ಟು ಒಂದು 30 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಬೇಕು. ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡು ಈಗ ಇದನ್ನು ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕೋಬೇಕು. ಪ್ಯಾನು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಯಾವುದೇ ಎಣ್ಣೆ ಯೂಸ್ ಮಾಡ್ಕೋಬೋದು, ರಿಫೈನ್ಡ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಇಲ್ಲ ಎನಿ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆಯಿಲ್, ಆಲಿವ್ ಆಯಿಲ್, ನಿಮ್ಮ ಚಾಯ್ಸು. ಸೊ ಈಗ ಈ ಮ್ಯಾರಿನೇಟೆಡ್ ಲೆಗ್ ಪೀಸ್ನ ಇದರಲ್ಲಿ ಹಾಕ್ಕೊಬೇಕು. ಸೊ ಫ್ಲೇಮ್ನ ಸಿಮ್ಮಲ್ಲಿ ಇಡಬೇಕಾಗತ್ತೆ. ಅದು
ನೋಟ್ ಮಾಡ್ಕೋಬೇಡಿ. ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಬೇಗ ಮಸಾಲ ಎಲ್ಲ ಬರ್ನ್ ಆಗಿಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ನೀವು ಕುಕ್ ಮಾಡ್ಕೋಬೇಕು 20 ನಿಮಿಷ. ಚಿಕನ್ ಪೀಸಸ್ನ ಆ ಕಡೆ ಈ ಕಡೆ ಆವಾಗ ಆವಾಗ ತಿರುಗಿಸ್ಕೋಬೇಕು. ಆಮೇಲೆ ಆ ಎಣ್ಣೆನ ಸ್ವಲ್ಪ ಚಿಕನ್ ಪೀಸಸ್ ಮೇಲೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಕುಕ್ ಆಗ್ಬೇಕಂದ್ರೆ. ನೋಡಿ ಈಗ ಸ್ವಲ್ಪ 5 ನಿಮಿಷ ಆಯಿತು. ಸೊ ಪೀಸ್ನ ಆ ಕಡೆ ತಿರ್ಗಿಸ್ಕೋಬೇಕು. ಸೊ ಇದೇ ಥರ ಒಂದು 20 ನಿಮಿಷ ಮಾಡಬೇಕು, ಆವಾಗಲೇ ಅದು ಫುಲ್ಲಾಗಿ ಕುಕ್ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಇವಾಗ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಟ್ರೈಪ್ಲೈ ಪ್ಯಾನು. ಸೊ ನೀವು ಈ ಥರ ಫ್ರೈ ಮಾಡಬೇಕಂದ್ರೆ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಈ ಥರ ಅಂಟ್ಕೊಳ್ಳಲ್ಲ. ಸೊ ಇದು ಸ್ಟೀಲ್, ಅದಕ್ಕೆ ತುಂಬ ಬೇಗ ಅದು ಅಂಟ್ಕೊಂಡಿದೆ, ಸ್ವಲ್ಪ ಕಪ್ಪಗಾಗಿ. ಇದನ್ನು ನೀವು ಒ ಟಿ ಜಿಯಲ್ಲೂ ಮಾಡ್ಕೋಬೋದು. ನಿಮ್ಮ ಹತ್ರ ಒ ಟಿ ಜಿ ಇದೆ ಅದರಲ್ಲೂ ಇದನ್ನು ಕುಕ್ ಮಾಡ್ಕೋಬೋದು. ಪ್ಯಾನ್ ಇದ್ದರೆ ಪ್ಯಾನಲ್ಲಿ ಕುಕ್ ಮಾಡ್ಕೋಬೋದು. ನೋಡಿ ಈಗ ಫುಲ್ ಕುಕ್ ಆಗಿದೆ. 20 ನಿಮಿಷ ಆದಮೇಲೆ ತಗೊಂಡೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ಇವಾಗ ಇದು ತಿನ್ನೋಕ್ಕೆ ರೆಡಿಯಾಗಿದೆ. ಸಾಫ್ಟ್ ಆ್ಯಂಡ್ ಜ್ಯೂಸಿ ಚಿಕನ್ ಲೆಗ್ ಪೀಸ್. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಎಂಜಾಯ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್.